ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ ಒಬ್ಬ ವ್ಯಕ್ತಿಯ ಕಥೆ ನೋಡ್ತೀವಿ. ಹಣ, ಅಧಿಕಾರ, ರಹಸ್ಯ ಸಂಪರ್ಕಗಳು ಮತ್ತು ಗಂಭೀರ ಅಪರಾಧ ಆರೋಪಗಳು. ಇದು ಜೆಫ್ರಿ ಎಪ್ಸ್ಟೀನ್ ಕಥೆ. ಅವನು ಯಾರು? ಜನನ 1953, ನ್ಯೂಯಾರ್ಕ್. ವೃತ್ತಿ ಫೈನಾನ್ಸಿಯರ್, ಅಂದರೆ ಹೂಡಿಕೆ ಸಲಹೆಗಾರ. ಶ್ರೀಮಂತರ ಜೊತೆ ಸಂಪರ್ಕ, ರಾಜಕೀಯ ನಾಯಕರು, ಉದ್ಯಮಿಗಳು, ಪ್ರಸಿದ್ಧ ವ್ಯಕ್ತಿಗಳು. ಎಪ್ಸ್ಟೀನ್ ತನ್ನನ್ನು ಹೈ ಪ್ರೊಫೈಲ್ ಹಣಕಾಸು ತಜ್ಞ ಎಂದು ಪರಿಚಯಿಸಿಕೊಂಡಿದ್ದ. ಆದರೆ ಅವನ ಸಂಪತ್ತಿನ ಮೂಲ ಹೇಗೆ ಬಂದಿದೆ ಅನ್ನೋದರ ಬಗ್ಗೆ ಹಲವು ಪ್ರಶ್ನೆಗಳಿದ್ದವು. ಪ್ರಕರಣ ಏನು? 2008 ಮೊದಲ ಪ್ರಕರಣ. ಎಪ್ಸ್ಟೀನ್ ಮೇಲೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯರ ಲೈಂಗಿಕ ದೌರ್ಜನ್ಯ ಆರೋಪಗಳು ಬಂದವು. ಆ ಸಮಯದಲ್ಲಿ ಅವನು ಸೌಮ್ಯ ಶಿಕ್ಷೆ, ಅಂದರೆ ಲೀನಿಯಂಟ್ ಪ್ಲೀ ಡೀಲ್ ಪಡೆದುಕೊಂಡು ಸುಮಾರು 13 ತಿಂಗಳು ಜೈಲಿನಲ್ಲಿದ್ದ. 2019 ದೊಡ್ಡ ತಿರುವು. ಮತ್ತೆ ಅವನ ವಿರುದ್ಧ ಫೆಡರಲ್ ಆರೋಪಗಳು ದಾಖಲಾಗಿದ್ದವು. ಈ ಬಾರಿ ಆರೋಪಗಳು ಗಂಭೀರವಾಗಿದ್ದವು. ಮೈನರ್ ಟ್ರಾಫಿಕಿಂಗ್, ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್. ಆದರೆ 2019 ಆಗಸ್ಟ್ನಲ್ಲಿ ಅವನು ಮೃತಪಟ್ಟನು. ಅವನ ಸಾವು ಆತ್ಮಹತ್ಯೆ ಅಥವಾ ಸಂಚು? ಅಧಿಕಾರಿಕವಾಗಿ ಇದು ಸೂಸೈಡ್ ಎಂದು ಘೋಷಿಸಲಾಯಿತು. ಆದರೆ ಜೈಲು ಕ್ಯಾಮೆರಾ ದೋಷ, ಗಾರ್ಡ್ಗಳ ನಿರ್ಲಕ್ಷ್ಯ, ಅವನ ಸಂಪರ್ಕ ಪಟ್ಟಿಯ ರಹಸ್ಯ, ಇವೆಲ್ಲ ಕಾರಣಗಳಿಂದ ಸಂಚು ಸಿದ್ಧಾಂತಗಳು ಜೋರಾದವು. ಹಣ, ಅಧಿಕಾರ ಮತ್ತು ರಹಸ್ಯ ಸಂಪರ್ಕಗಳು. ಜಗತ್ತಿನ ದೊಡ್ಡವರ ಜೊತೆ ನಿಕಟ ಸಂಬಂಧ ಹೊಂದಿದ್ದ ಒಬ್ಬ ವ್ಯಕ್ತಿ. ಆದರೆ ಅವನ ಹಿಂದೆ ಮರೆಮಾಚಿಕೊಂಡಿದ್ದ ಅಂಧಕಾರ. ಇದು ಜೆಫ್ರಿ ಎಪ್ಸ್ಟೀನ್ ಕಥೆ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿಯಲ್ಲ, ಇದು ಅಧಿಕಾರದ ದುರುಪಯೋಗದ ಕಥೆ. ಎಪ್ಸ್ಟೀನ್ನ ಆಪ್ತ ಸ್ನೇಹಿತೆ. ಅವಳ ಮೇಲೆ ಆರೋಪ. ಮೈನರ್ ಗರ್ಲ್ಸ್ ರೆಕ್ರೂಟ್ ಮಾಡುವುದು, ಟ್ರಾಫಿಕಿಂಗ್ನಲ್ಲಿ ಸಹಾಯ. 2021ರಲ್ಲಿ ಅವಳು ತಪ್ಪಿತಸ್ಥು ಎಂದು ತೀರ್ಪು ಬಂತು. 20 ವರ್ಷ ಜೈಲು ಶಿಕ್ಷೆ. ಎಪ್ಸ್ಟೀನ್ ಫೈಲ್ಸ್ ಅಂದ್ರೇನು? ಎಪ್ಸ್ಟೀನ್ ಫೈಲ್ಸ್ ಅಂದರೆ ಕೋರ್ಟ್ ಡಾಕ್ಯುಮೆಂಟ್ಗಳು, ಸಾಕ್ಷಿಗಳ ಹೇಳಿಕೆಗಳು, ಫ್ಲೈಟ್ ಲಾಗ್ಸ್, ಸಂಪರ್ಕ ಪಟ್ಟಿ. ಈ ದಾಖಲೆಗಳಲ್ಲಿ ಹಲವು ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳಿದ್ದವು. ಆದರೆ ಹೆಸರು ಇದ್ದರೆ ಅಂದರೆ ತಪ್ಪಿತಸ್ಥ ಅಂದೇನೋ ಅಲ್ಲ, ಕೆಲವರು ಕೇವಲ ಪರಿಚಯ ಮಾತ್ರ. ಯಾಕೆ ಈ ಪ್ರಕರಣ ದೊಡ್ಡದು? ಶ್ರೀಮಂತರು ಮತ್ತು ಅಧಿಕಾರಿಗಳ ಸಂಪರ್ಕ, ನ್ಯಾಯ ವ್ಯವಸ್ಥೆಯ ಮೇಲೆ ಪ್ರಶ್ನೆಗಳು, ಪೀಡಿತರಿಗೆ ನ್ಯಾಯ ಸಿಗದಿರುವ ಭಾವನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಕರಣ ಅಲ್ಲ, ಇದು ಪವರ್ ಪ್ಲಸ್ ಮನಿ ಪ್ಲಸ್ ಇನ್ಫ್ಲೂಯೆನ್ಸ್ ಬಗ್ಗೆ ದೊಡ್ಡ ಚರ್ಚೆ. ಹಣ ಮತ್ತು ಅಧಿಕಾರ ಇದ್ದರೆ ಕಾನೂನು ತಪ್ಪಿಸಿಕೊಳ್ಳಬಹುದು ಅಂತ ಕೆಲವರು ಯೋಚಿಸುತ್ತಾರೆ. ಆದರೆ ಸತ್ಯ ಒಂದು ದಿನ ಹೊರಬರುತ್ತದೆ. ಈ ಪ್ರಕರಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ಹೇಳಿ.